ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸೊ ದರ್ಶನ್ ಸರ್ ಅವರು ಒಂದು ಪೊಲೀಸ್ ಕಸ್ಟಡಿಗೆ ಬಂದಾಗಿಂದ ಸಹ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದರ್ಶನ್ ಅವರ ಕೆಲವರು ಅಭಿಮಾನಿಗಳು ಬಂದು ಗಲಾಟೆ ಮಾಡುವಂತದ್ದು. ಈ ತರ ಒಂದು ಅಭಿಮಾನಿಗಳಿಗೆ, ಈ ತರ ಗಲಾಟೆ ಮಾಡುವಂತಹ ಅಭಿಮಾನಿಗಳಿಗೆ ನೀವೇನ್ ಹೇಳ್ತೀರಾ? ಅಭಿಮಾನ ಅತಿರೇಕ ಆಗ್ತಿದೆಯಾ ಅಥವಾ ಅಭಿಮಾನದಿಂದ ಒಂದು ದುಃಖ ಆಗ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಏನೇ ಬಂದ್ರೂ ಸಹ ತುಂಬಾ ತೊಂದರೆ ಆಗ್ತಾ ಇದೆ ಕೆಲವರಿಗೆ, ಪೊಲೀಸ್ ಅವ್ರಿಗಾಗಿರ್ಬೋದು, ಮೀಡಿಯಾದವ್ರಿಗಾಗಿರ್ಬೋದು, ಅಥವಾ ಕೆಲವು ಓಡಾಡುವಂತ ಜನರಿಗೆ. ಯಾಕಂತಂದ್ರೆ ಅವ್ರು ಬಂದು ಗಲಾಟೆ ಮಾಡೋದ್ರಿಂದ ಬೇರೆ ಒಂದು ಕಂಪ್ಲೇಂಟ್ ಕೊಡಕ್ ಹೋದಾಗ, ಬೇರೊಬ್ರು ಏನಾದ್ರೂ ಒಂದು ಇಶ್ಯೂಸ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಕಂಪ್ಲೇಂಟ್ ಕೊಡಕ್ ಹೋದಾಗ ಸಹ ಅವ್ರನ್ನೂ ಸಹ ಅದೇ ತರ ಅಂತ ನೋಡುವಂತ ದೃಷ್ಟಿಕೋನ ಏರ್ಪಡ್ತಾ ಇದೆ ಪೊಲೀಸ್ ಅವರಿಗೆ. ಯಾಕಂದ್ರೆ ಯಾರು ದರ್ಶನ್ ಫ್ಯಾನ್ಸು, ಯಾರು ಸಾಮಾನ್ಯ ಜನರು ಅಂತ ಗೊತ್ತಾಗ್ತಾ ಇಲ್ಲ, ಗೊಂದಲದಲ್ಲಿದ್ದಾರೆ. ಸೊ ಈ ತರ ಮಾಡುವಂತವ್ರಿಗೆ, ಗಲಾಟೆ ಮಾಡುವಂತವ್ರಿಗಾಗಿರ್ಬೋದು, ಅಥವಾ ಅಲ್ಲಿ ಹೋಗ್ಬಿಟ್ಟು ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂತದ್ದಾಗಿ ಆ ತರ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ ಅಂತ? ಇದು ನಾನು ಮೀಡಿಯಾದಿಂದನೇ ಕೇಳ್ಪಟ್ಟೆ. ಆಕ್ಚುಲಿ ನೀವುಗಳು ಹೇಳಿದಿರಾ, ನಾನು ಪರ್ಸನಲ್ ಆಗಿ ನಾನು ನೋಡಿಲ್ಲ, ಬಟ್ ಮೀಡಿಯಾದಿಂದ ಹೇಳ್ತಾ ಇದ್ದಾರೆ ಈ ತರ ಅಭಿಮಾನಿಗಳಿಂದ ತೊಂದರೆ ಆಗ್ತಿದೆ, ಯಾರು ನಾರ್ಮಲ್ ಕಂಪ್ಲೇಂಟ್ ಕೊಡಕ್ಕೆ ಯಾರು ಬರ್ತಾ ಇದ್ದಾರೆ, ಏನೋ ಒಂದು ಅವರ ಒಂದು ಪ್ರಾಬ್ಲಮ್ಸ್ ಏನಿದೆ ಹೇಳಕ್ ಬರ್ತಾ ಇದ್ದಾರೆ, ಪೊಲೀಸ್ ಅವರಿಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ತಾ ಇಲ್ಲ, ಅದರಿಂದ ಸೊಲ್ಯೂಷನ್ ಕೊಡೋಕ್ಕೂ ಕಷ್ಟ ಆಗ್ತಾ ಇದೆ ಅಂತ. ಸೊ ನಾನು ಗೊತ್ತಿದೆ ಅಭಿಮಾನಿಗಳಿಗೆ ತುಂಬಾನೇ ನೋವು ಅಂತೂ ಡೆಫಿನೆಟ್ ಆಗಿರುತ್ತೆ. ಅವರು ಅಂದ್ರೆ ಒಬ್ರು ಸ್ಟಾರ್ನ ಆರಾಧ್ಯ ದೇವರ ತರ ನೋಡ್ಕೊಂಡಿರ್ತಾರೆ. ಅವರಿಗೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರು ಅವ್ರನ್ನ ತುಂಬಾನೇ ಒಂದು ಆ ಮನಸ್ಸಿಗೆ ಒಂದು ನೋವಿರುತ್ತೆ. ಯಾಕಂದ್ರೆ ಈಗ ನಾವು ಈಗಷ್ಟೇ ನನ್ಗೆ ಅಂದ್ರೆ ಈಗ ಪರ್ಸನಲ್ ಈಗ ನಾನು ಈಗ ಅಪ್ಪು ಸರ್ ನನ್ನ ಐಡಲ್. ಯಾಕಂದ್ರೆ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಒಂದು ಡಿಸಿಷನ್ ತಗೊಳಕ್ಕೆ ನಾನು ಅಪ್ಪು ಸರ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ರು. ಯಾಕಂದ್ರೆ ಆ ಪಾಯಿಂಟ್ ಅಲ್ಲಿ ಆ ಪವರ್ ಫಿಲಮ್ ಮಾಡಿಲ್ಲ ಅಂದ್ರೆ ನಾನು ಬ್ಯಾಚುಲರ್ಸ್ ಇನ್ ಹ್ಯೂಮನ್ ರಿಸೋರ್ಸ್ MBA ಮಾಡಿದ್ದೀನಿ, ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಪ್ಪು ಸರ್ನ ಅವರ ವರ್ಕ್ ನೋಡಿ, ಅವರ ಒಂದು ಫ್ಯಾನ್ ಕ್ರೇಜ್ ನೋಡಿ, ಅಥವಾ ಅವರ ಎಥಿಕ್ಸ್ ನೋಡಿ ನಾನು ಇಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರನೂ ಮಾಡಬಹುದು ಅನ್ನೋ ಒಂದು ಇದರಲ್ಲಿ ನಾನು ಬಂದವನು. ಸೊ ನನ್ಗೆ ಗೊತ್ತಾಗತ್ತೆ ಆ ಪೇನ್. ಸೊ ಅಭಿಮಾನಿಗಳ ನೋವು ನನ್ಗೆ ಗೊತ್ತಾಗತ್ತೆ. ಬಟ್ ನೀವ್ ಹೇಳ್ದಂಗೆ ಆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಈ ತರ ಒಂದು ಗಲಾಟೆ ಮಾಡಿದ್ರೆ ಐ ಥಿಂಕ್ ಆ ಕೇಸ್ಗೂ ಕಷ್ಟ ಆಗತ್ತೆ. ಏನು ಆ ಸತ್ಯತೆ ಏನು ತಗೊಂಡು ಹೊರಗಡೆ ಬರಬೇಕು, ಇನ್ನೇನು ಡಿಪಾರ್ಟ್ಮೆಂಟ್ ಅವರು ತರಬೇಕು, ನಮ್ಮ ಕೋರ್ಟ್ ಜಸ್ಟಿಸ್ ತರಬೇಕು, ಅದು ತರಕ್ಕೂ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಅಭಿಮಾನಿಗಳ ಹತ್ರ ನಾನು ಒಂದು ರಿಕ್ವೆಸ್ಟ್, ತಾಳ್ಮೆಯಿಂದ ಇದ್ದು ಬಿಟ್ಟು ನೋಡಿ ಯಾವ ತರ ಈಗ ಇನ್ನೇನು ಆರೋಪಿ ಮಾತ್ರ ಆಗಿದ್ದಾರೆ, ಇದು ಆಗಿಲ್ಲ. ಸೊ ಅದಕ್ಕೋಸ್ಕರ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಈಗ ಮೀಡಿಯಾದವರು ಪಾಪ ತುಂಬಾ ಅಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಬರುವಂತ ಡಿಪಾರ್ಟ್ಮೆಂಟ್ ತುಂಬಾನೇ ಶ್ರಮ ವಹಿಸ್ತಾ ಇದೆ. ಈಗ ನಮ್ಗೆ ಗೊತ್ತಿದೆ 10-11 ದಿನ ಅವ್ರಿಗೆ ತುಂಬಾನೇ ಕಷ್ಟ, ನಾಟ್ ಈಸಿ ಟು ಡೂ ಸಚ್ ಅ ಹೈ ಪ್ರೊಫೈಲ್ ಕೇಸ್. ಸೊ ಸಾಮಾನ್ಯ ಜನರಿಗೆ ಕಷ್ಟ ಆಗಬಾರ್ದು. ಇದರಿಂದ ಸಾಮಾನ್ಯ ಜನರು ಏನ್ ತಪ್ಪು ಮಾಡಿಲ್ಲ. ರೀಸೆಂಟ್ ಆಗಿ ನಾನು ರೋಡ್ ಬ್ಲಾಕ್ ಇಲ್ಲಿ ನಾನು ನನ್ನ ಫ್ರೆಂಡ್ ಡೈರೆಕ್ಟರ್ ಮನೆಯಲ್ಲಿ ಇದ್ದೀನಿ ಇವಾಗ, ಕೆಂಜೆ ಚೇತನ್ ಕುಮಾರ್. ಸೊ ಅವ್ರು ಹೇಳಿದ್ರು ರೋಡ್ ಬ್ಲಾಕ್ ಇಂದ ಕೆಲವರಿಗೆ ಎಮರ್ಜೆನ್ಸಿ ಹೋಗಕ್ಕೆ ಕಷ್ಟ ಆಗ್ತಾ ಇತ್ತು ಅದರಿಂದ. ಸೊ ಇದೆಲ್ಲ ಆಗ್ಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅಭಿಮಾನಿಗಳು. ಬಟ್ ಎಂಡ್ ಆಫ್ ದ ಡೇ ಸತ್ಯ ಅಂತೂ ಖಂಡಿತ ಹೊರಗೆ ಬರುತ್ತೆ. ಸೊ ಆವಾಗ ಎಲ್ರಿಗೂ ಜಸ್ಟಿಸ್ ಸಿಗ್ಬೋದು. ಸೊ ಸ್ವಲ್ಪ ತಾಳ್ಮೆಯಿಂದಿದ್ರೆ ಅವ್ರಿಗೂ ಎಲ್ರಿಗೂ ಸಾಮಾನ್ಯ ಜನರಿಗೆ ಈಸಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಎಸ್. ಇದಿಷ್ಟು ಬಿಗ್ ಬಾಸ್ ಖ್ಯಾತಿಯ ನಟ, ಮಾಡೆಲ್, ಹಾಗೇನೆ ಬಿಗ್ ಬಾಸ್ ಸ್ಪರ್ಧಿ ಅವಿನಾಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.